ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಹೆಲೋ ಫ್ರೆಂಡ್ಸ್, KBC ಕಲಿಯೋಣ ಬನ್ನಿ ಕಂಪ್ಯೂಟರ್ ಈ ಸೀರೀಸ್ನ 45th ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಕಾವ್ಯ ಭಟ್. ಫ್ರೆಂಡ್ಸ್, ಹೋದ ಟ್ಯುಟೋರಿಯಲ್ನಲ್ಲಿ ನಾವು ಕರೆಕ್ಟಾದ ಫಿಂಗರ್ ಪೊಸಿಷನ್ಸ್ ಜೊತೆಗೆ ಆಲ್ಫಾಬೆಟ್ಸ್ ವಿತ್ ನಂಬರ್ಸ್ ಟೈಪ್ ಮಾಡೋದು ತಿಳ್ಕೊಂಡಿದ್ವಿ. ಸೊ ಇದನ್ನ ಬೇಸಿಕ್ಸ್ ಅಂತ ಹೇಳ್ಬೋದು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಟೈಪಿಂಗ್ ಮಾಡುವಾಗ ನಾವು ಓದ್ಬೇಕಾಗಿ ಬರ್ಬೋದು, ನಾವೇನ್ ಬರ್ದಿದೀವಿ ಅಂತ ಮತ್ತೆ ಓದ್ಬೇಕಾಗಿ ಬರ್ಬೋದು. ಇದನ್ನ ಇವತ್ತಿನ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿಯಕ್ಕೆ ಹೊರಟಿದೀವಿ. ನಾವು ಲಾಸ್ಟ್ ಟ್ಯುಟೋರಿಯಲ್ ನಲ್ಲಿ ನೋಡಿದ ಹಾಗೆ ಈಗಲೂ ಕೂಡ ನೋಟ್ ಪ್ಯಾಡ್ ಓಪನ್ ಮಾಡೋಣ. Search box edit and notepad app. Press right to switch preview. Okay, notepad ಸಿಕ್ಕಿದೆ. Enter. Notepad. Untitled dash notepad. Text editor edit. ನೋಡಿ, ಓಪನ್ ಮಾಡಿದ ಕೂಡಲೇ ಅದು ಅನ್ಟೈಟಲ್ಡ್ ಅಂತ ಹೇಳಿದೆ. ನಾನು ಲಾಸ್ಟ್ ಟೈಮ್ ಹೇಳ್ದ ಹಾಗೇನೆ ಈಗ ಅದಕ್ಕೆ ಯಾವುದೇ ಟೈಟಲ್ ಇಲ್ಲ, ಅಂದ್ರೆ ಫೈಲ್ ನೇಮ್ ಕೊಟ್ಟಿಲ್ಲ ನಾವು. ಹಾಗಾಗಿ ನೋಡಿ, ಟೈಟಲ್ ಚೆಕ್ ಮಾಡಿದ್ರು Title is untitled dash notepad. ಅನ್ಟೈಟಲ್ಡ್ ಡ್ಯಾಶ್ ನೋಟ್ ಪ್ಯಾಡ್ ಅಂತ ಹೇಳ್ತಿದೆ. ಡ್ಯಾಶ್ ಅಂದ್ರೆ ಏನಿಲ್ಲ, ಅದು ವರ್ಡ್ ಅಂತ ಅಲ್ಲ, ಪಂಕ್ಚುಯೇಷನ್, ಅದು ಹೈಫನ್ ಏನ್ ಸಿಂಬಲ್ ಇರುತ್ತಲ್ಲ ಅದನ್ನ ಡ್ಯಾಶ್ ಅಂತ ಹೇಳ್ತಾ ಇದೆ ಅಷ್ಟೇ. ಈಗ ನಾವು ಲಾಸ್ಟ್ ಟೈಮ್ ಟೈಪಿಂಗ್ ಕಲ್ತ್ ಹಾಗೇನೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನು ಆಲ್ರೆಡಿ ಒಂದು ಟೆಕ್ಸ್ಟ್ ಅನ್ನ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನೆನಪಿರ್ಲಿ, ಕಾಪಿ ಪೇಸ್ಟ್ ಕಟ್ ಇದಕ್ಕೆಲ್ಲ ನೀವು ಫೈಲ್ ಫೋಲ್ಡರ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಶಾರ್ಟ್ ಕಟ್ಸ್ ಕಲ್ತಿದ್ರಿ ಅಲ್ಲ ಅದೇ ಬರುತ್ತೆ. Ctrl+C ಕಾಪಿ, Ctrl+V ಪೇಸ್ಟ್, ಹಾಗೆ Ctrl+X ಕಟ್ ಬರುತ್ತೆ. ಸೆಲೆಕ್ಟ್ ಆಲ್ ಅಷ್ಟೇ, ನೀವು ಫೈಲ್ ಫೋಲ್ಡರ್ ಅಲ್ಲಿ ನೋಡಿರ್ತೀರ. ಎಲ್ಲದನ್ನ ಸೆಲೆಕ್ಟ್ ಮಾಡಬೇಕಾದ್ರೆ Ctrl+A, ಟೆಕ್ಸ್ಟ್ ಅಲ್ಲಿ ಕೂಡ ಸೇಮ್ ಶಾರ್ಟ್ಕಟ್ ವರ್ಕ್ ಆಗುತ್ತೆ. ಈಗ ನಾನಿಲ್ಲಿ ನನ್ನ ಕ್ಲಿಪ್ ಬೋರ್ಡ್ ಅಲ್ಲಿ ಇರುವಂತಹ ಒಂದು ಟೆಕ್ಸ್ಟ್ ಅನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. Ctrl+V, ಪೇಸ್ಟೆಡ್ ಫ್ರಮ್ ಕ್ಲಿಪ್ ಬೋರ್ಡ್ ಅಂತ ಹೇಳಿದೆ ಅಲ್ವಾ. ಅದೇನ್ ಟೆಕ್ಸ್ಟ್ ಪೇಸ್ಟ್ ಮಾಡಿದೆ ಅಂತ ನಮ್ಗೆ ಹೇಳಿಲ್ಲ. ಈಗ ನಾವು ಟೆಕ್ಸ್ಟ್ ನ್ಯಾವಿಗೇಷನ್ ಕಲಿತಾ ಹೋಗೋಣ. ನ್ಯಾವಿಗೇಷನ್ ಅಂತ ಅಂದ್ರೆ ಏನು? ಒಂದರಿಂದ ಒಂದಕ್ಕೆ ಹೋಗೋದು ಅಥವಾ ಹುಡುಕೋದು ಅಂತ. ನ್ಯಾವಿಗೇಟ್ ಮಾಡೋದು ಅಂದ್ರೆ ಒಂದರಿಂದ ಒಂದಕ್ಕೆ ಮುಂದುವರಿತಾ ಹೋಗೋದು ಅಂತ. ಯಾವ ಪ್ರಕಾರ ಓದ್ತೀವಿ? ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್. ನೀವು ಆಂಡ್ರಾಯ್ಡ್ ಅಲ್ಲೆಲ್ಲ ನೋಡಿರ್ತೀರ, ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ನ ನೀವು ಒಂದು ಜೆಸ್ಟರ್ ಏನೋ ಸೆಟ್ ಮಾಡ್ಕೊಂಡಿರ್ತೀರ ಅಲ್ವಾ. ಕ್ಯಾರೆಕ್ಟರ್ಸ್, ವರ್ಡ್ಸ್, ಲೈನ್ಸ್, ಪ್ಯಾರಾಗ್ರಾಫ್, ಈ ಥರ ನಿಮಗೆ ಯಾವಾಗ ಯಾವ್ದು ಅವಶ್ಯಕತೆ ಇದೆ ಅದನ್ನ ನೀವು ಸೆಟ್ ಮಾಡಿಕೊಂಡು ಆ ಥರ ಓದ್ಕೋತೀರ. ನಿಮ್ಗೆ ಏನಾದ್ರು ಸ್ಪೆಲ್ಲಿಂಗ್ಸ್ ಬೇಕು ಅಂದರೆ ಕ್ಯಾರೆಕ್ಟರ್ಸ್ ಸೆಟ್ ಮಾಡಿಕೊಂಡು ಸ್ವೈಪ್ ಮಾಡ್ತಾ ಹೋಗ್ತೀರಾ ಅಲ್ವಾ. ಅದೇ ರೀತಿ ನಮ್ಮ ಕಂಪ್ಯೂಟರ್ನಲ್ಲಿ ಕೂಡ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್, ವರ್ಡ್ ಬೈ ವರ್ಡ್, ಹಾಗೆ ಲೈನ್ ಬೈ ಲೈನ್, ಈ ಥರ ಎಲ್ಲ ನ್ಯಾವಿಗೇಟ್ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ಕಲಿತಾ ಹೋಗೋಣ. ಸೊ ಡೈರೆಕ್ಟಾಗಿ ನ್ಯಾವಿಗೇಷನ್ ಕಲಿಯೋದಕ್ಕೂ ಮುಂಚೆ ನಾವು ಲಾಸ್ಟ್ ಟೈಮ್ ನೋಡಿದ್ವಿ, ಕರ್ಸರ್ ಅನ್ನೋ ಒಂದು ಲೈನ್ ಇರುತ್ತೆ, ಅದು ನಾವು ಟೈಪ್ ಮಾಡ್ತಾ ಇರೋ ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಅಂತ. ಈ ನ್ಯಾವಿಗೇಷನ್ನಲ್ಲಿ ಏನು ಮಾಡ್ತೀವಿ, ಆ ಕರ್ಸರ್ನ ನಮಗೆ ಎಲ್ಲಿ ಬೇಕು ಯಾವ ಥರ ಮೂವ್ ಮಾಡ್ತೀವಿ ಅನ್ನೋದು ಒಂದು ನ್ಯಾವಿಗೇಷನ್ನ ಕೀ ಪಾಯಿಂಟ್. ಸೊ ನಾವು ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ನ್ಯಾವಿಗೇಟ್ ಮಾಡಿದ ಹಾಗೇನೆ ಕರ್ಸರ್ ಒಂದೊಂದು ಕ್ಯಾರೆಕ್ಟರ್ಗೆ ಮೂವ್ ಆಗ್ತಾ ಇರುತ್ತೆ. ವರ್ಡ್ ಬೈ ವರ್ಡ್ ನ್ಯಾವಿಗೇಟ್ ಮಾಡಿದಾಗ ಏನಂತೆ ಒಂದೊಂದು ವರ್ಡ್ಗೆ ಜಂಪ್ ಆಗ್ತಾ ಹೋಗುತ್ತೆ ಕರ್ಸರ್. ಓಕೆ, ಹಾಗೆ ಲೈನ್ ಬೈ ಲೈನ್ ಅಂದರೆ ಬೇರೆ ಬೇರೆ ಲೈನ್ಗೆ ಜಂಪ್ ಆಗ್ತಾ ಹೋಗುತ್ತೆ. ಟೋಟಲಿ ಏನು ಅಂತಂದರೆ ನಮ್ಮ NVDA ಅಥವಾ ಜಾಸ್ ಅಲ್ಲಿ ಏನಿದೆ ಅಂತ ಓದೋದ್ರ ಜೊತೆಗೆ ಡಿಸ್ಪ್ಲೇನಲ್ಲಿ ಏನಾಗ್ತಿರುತ್ತೆ ಅಂದರೆ ಆ ಕರ್ಸರು ನಮ್ಮ ಸ್ಕ್ರೀನ್ ರೀಡರ್ ಏನು ಓದುತ್ತಲ್ಲ ಅಲ್ಲಿಗೆ ಮೂವ್ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ನ್ಯಾವಿಗೇಷನ್ ಅಂತ ಹೇಳ್ಬೋದು. ನಾವು ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ನೋಡೋದಾದರೆ ಲೆಫ್ಟ್ ಎರೋ ಮತ್ತು ರೈಟ್ ಎರೋ ಬಳಸ್ಕೊಂಡು ಹಿಂದಿನ ಮತ್ತು ಮುಂದಿನ ಕ್ಯಾರೆಕ್ಟರ್ಗೆ ನಾವು ಹೋಗ್ಬೋದು. ಲೆಫ್ಟ್ ಎರೋ ಯೂಸ್ ಮಾಡ್ತಾ ಹೋದರೆ ನಾವು ಹಿಂದಿನ ಕ್ಯಾರೆಕ್ಟರ್ಸ್ ಅಂದರೆ ಪ್ರೀವಿಯಸ್ ಕ್ಯಾರೆಕ್ಟರ್ಸ್ ಅಥವಾ ಆಲ್ಫಾಬೆಟ್ಸ್ಗೆ ಹೋಗ್ತಾ ಇರ್ತೀವಿ. ಹಾಗೆ ರೈಟ್ ಎರೋ ಯೂಸ್ ಮಾಡ್ತಾ ಹೋದ ಹಾಗೆ ಮುಂದಿನ ಕ್ಯಾರೆಕ್ಟರ್ ಅಥವಾ ಮುಂದಿನ ಆಲ್ಫಾಬೆಟ್ಗೆ ಹೋಗ್ತಾ ಇರ್ತೀವಿ. ನೋಡೋಣ, ಈಗ ನಾನು ಲೆಫ್ಟ್ ಎರೋ ಮಾಡ್ತಾ ಬರ್ತಾ ಇದ್ದೀನಿ. ನೋಡಿ, ಇದು ಏನಾಗ್ತಿದೆ, ರಿವರ್ಸ್ ಆರ್ಡರಲ್ಲಿ ಕ್ಯಾರೆಕ್ಟರ್ಸ್ ಹೇಳ್ತಾ ಇದೆ. ಅಫ್ಕೋರ್ಸ್ ಇದನ್ನ ಅಷ್ಟು ಬೇಗ ಕಂಡುಹಿಡಿಯೋಕ್ಕಾಗಲ್ಲ ಯಾವ ವರ್ಡ್ಸ್ ಅಂತ, ಬಟ್ ನಾವೇ ಟೈಪ್ ಮಾಡ್ತಾ ಇದ್ದಾಗ ನಮಗೆ ಅರ್ಥ ಆಗುತ್ತೆ ಯಾವ ಕ್ಯಾರೆಕ್ಟರ್ ಇದು, ನಮಗೆ ಎಲ್ಲಿ ಹೋಗಬೇಕು ಅಂತ. ಸೊ ಈಗ ನಾನು ಏನು ಮಾಡ್ತೆ, ಲೆಫ್ಟ್ ಎರೋ ಕೊಡ್ತಾ ಬಂದ ಹಾಗೆ ಒಂದೊಂದೇ ಆಲ್ಫಾಬೆಟ್ಟು ಲೆಫ್ಟಿಗಿರೋದು ಅಂದರೆ ಹಿಂದಿನ ಆಲ್ಫಾಬೆಟ್ ಏನೇನಿದೆ ಅಂತ ಓದ್ತಾ ಬಂತು. ಹಾಗೆ ಕರ್ಸರ್ ಕೂಡ ಮೂವ್ ಆಗ್ತಾ ಬಂತು.
ಈವನ್ ಸ್ಪೇಸ್ ಇರೋದು, ಹಾಗೆ ಸ್ಟಾರ್ಟಿಂಗ್ ನೋಡಿದ್ರಿ ಪೀರಿಯಡ್ ಅಂತ ಹೇಳ್ತು ಅಂದರೆ ಫುಲ್ ಸ್ಟಾಪ್ ಅದು. ಸೊ ಅದೂ ಕೂಡ 1 by 1 ಓದ್ತಾ ಬರುತ್ತೆ. ರೈಟ್ ಅರೋ ಮಾಡ್ತಾ ಹೋಗೋಣ. ನೋಡಿ T-O space. TO ಸ್ಪೇಸ್. ಈಗ ನೋಡಿ ಇದು ನಿಮಗೆ ಗೊತ್ತಾಗಿರುತ್ತೆ ಫುಲ್ ವರ್ಡ್. ಯಾಕೆ ಮುಂದೆ ಹೋಗ್ತಾ ಇದೆ, ಒಂದೊಂದೇ ಅಕ್ಷರಗಳನ್ನ ಹೇಳ್ಕೊಂಡು ಮುಂದೆ ಹೋಗ್ತಾ ಇದೆ ಕರೆಕ್ಟ್ ಆರ್ಡರಲ್ಲಿ, ನೆಕ್ಸ್ಟ್ ಆಲ್ಫಾಬೆಟ್ಗೆ ಹೋಗ್ತಾ ಇದೆ. ಹಾಗಾಗಿ ಈ ವರ್ಡ್ ನಿಮಗೆ ಏನು ಅಂತ ಅರ್ಥ ಆಗಿರುತ್ತೆ. ಟು ಅನ್ನೋದು ಸ್ಪೇಸ್. ಸ್ಪೇಸ್ ಅಂತ ಯಾವಾಗ ಹೇಳುತ್ತೆ, ಒಂದು ವರ್ಡ್ ಬರೆದಾದ್ಮೇಲೆ ನಾವು ಸ್ಪೇಸ್ ಕೊಡಬೇಕು. ಸೊ ಆವಾಗ ಅದು ಸ್ಪೇಸ್ ಅಂತ ಹೇಳುತ್ತೆ. T-H-I-S space. ನೋಡಿ ಇದು ಕೂಡ ಒಂದು ವರ್ಡ್ ಆಯಿತು. THIS ದಿಸ್ ಸ್ಪೇಸ್. ಸೊ ಟೈಪಿಂಗ್ ನೀವು ಬೇಸಿಕ್ ಕಲಿಯುವಾಗ ಇದೆಲ್ಲ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಒಂದೊಂದು ವರ್ಡ್ ಬರೆದಾದ್ಮೇಲೆ ಸ್ಪೇಸ್ ಕೊಡೋದು, ಹಾಗೆ ಒಂದು ಸೆಂಟೆನ್ಸ್ ಮುಗಿದ್ಮೇಲೆ ಫುಲ್ ಸ್ಟಾಪ್ ಕೊಡೋದು, ನೆಕ್ಸ್ಟ್ ಸೆಂಟೆನ್ಸ್ ಅಥವಾ ಸೆಂಟೆನ್ಸ್ನ ಫಸ್ಟ್ ಆಲ್ಫಾಬೆಟ್ ಏನಿರುತ್ತೆ ಅದನ್ನು ಕ್ಯಾಪಿಟಲ್ ಲೆಟರ್ಸಿಂದ ಸ್ಟಾರ್ಟ್ ಮಾಡೋದು. ಕ್ಯಾಪಿಟಲ್ ಲೆಟರ್ಸ್ ಹೇಗೆ ಬರೆಯೋದು ಅಂತ ಹೇಳೋದಾದರೆ, ಶಿಫ್ಟ್ ಹಿಡ್ಕೊಂಡು ನೀವು ಯಾವುದೇ ಆಲ್ಫಾಬೆಟ್ನ ಪ್ರೆಸ್ ಮಾಡಿದ್ರೆ ಅದು ಕ್ಯಾಪಿಟಲ್ ಲೆಟರ್ ಆಗುತ್ತೆ. ಇದು ನಿಮಗೆ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡೋವಾಗಲೂ ಗೊತ್ತಿರುತ್ತೆ. ಹಾಗೆ ಆ್ಯಂಡ್ರಾಯ್ಡ್ ಫೋನಲ್ಲಿ ಏನಾಗುತ್ತೆ, ಶಿಫ್ಟನ್ನು ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಕ್ಯಾಪ್ಸ್ ಲಾಕ್ ಎನೇಬಲ್ಡ್ ಅಂತ ಹೇಳುತ್ತೆ. ಅಂದರೆ ಕ್ಯಾಪ್ಸ್ ಲಾಕ್ ಎನೇಬಲ್ ಆದಮೇಲೆ ಯಾವ್ಯಾವ ಅಕ್ಷರ ಬರೀತಿರೋ ಎಲ್ಲನೂ ಕ್ಯಾಪಿಟಲ್ ಲೆಟರ್ಸಲ್ಲೇ ಇರುತ್ತೆ. ಅದೇ ರೀತಿ ಕಂಪ್ಯೂಟರ್ನಲ್ಲಿ ಶಿಫ್ಟ್ ಕೀ ಮೇಲ್ಗಡೆ ಒಂದು ಕೀ ಇದೆ ಅಲ್ವಾ, ಕ್ಯಾಪ್ಸ್ ಲಾಕ್ ಅಂತ. ನೋಡಿ Caps lock on. ಕ್ಯಾಪ್ಸ್ ಲಾಕ್ ಆನ್ ಅಂತ ಹೇಳ್ತು. ಈ ರೀತಿ ಆನ್ ಮಾಡ್ಕೊಂಡ್ಮೇಲೆ ನೀವು ಯಾವ್ಯಾವ ಅಕ್ಷರ ಬರೀತೀರಾ ಅದೆಲ್ಲ ಹೈ ಪಿಚ್ಚಲ್ಲಿ ಹೇಳುತ್ತೆ. ಅದೆಲ್ಲನೂ ಕ್ಯಾಪಿಟಲ್ ಲೆಟರ್ಸ್. ಮತ್ತೆ ಬೇಡ ಅಂದರೆ ಅದೇ ಕೀ ಪ್ರೆಸ್ ಮಾಡಿದ್ರೆ Caps lock off. ಕ್ಯಾಪ್ಸ್ ಲಾಕ್ ಆಫ್ ಆಗುತ್ತೆ. ಹಾಗೆ ಸೆಂಟೆನ್ಸ್ ಸ್ಟಾರ್ಟಿಂಗ್ ಹೇಳಿದೆ ನಾನು. ಹಾಗೆ ಯಾವುದಾದ್ರೂ ನಾಮಪದ ಅಂತ ಏನು ಹೇಳ್ತೀವಿ, ಸ್ಥಳದ ಹೆಸರು, ವ್ಯಕ್ತಿ ಹೆಸರು, ಈ ಥರದ್ದು ಏನೇ ಇದ್ರೂ ಅದು ಕೂಡ ಫಸ್ಟ್ ಆಲ್ಫಾಬೆಟ್ ಕ್ಯಾಪಿಟಲ್ಸಲ್ಲಿರಬೇಕು. ಸೊ ಇದೆಲ್ಲ ಕೆಲವು ಬೇಸಿಕ್ ರೂಲ್ಸ್ ಟೈಪಿಂಗ್ಗೆ ಇರುವಂಥದ್ದು. ಕಂಟಿನ್ಯೂ ಮಾಡೋಣ. ಇನ್ನೊಂದು ವರ್ಡ್ ನೋಡೋಣ ನಾವು. ರೈಟರು ಮಾಡ್ತಾ ಹೋಗಿ. C-H-A-N-N-E-L period. ನೋಡಿ Blank. ಈಗೇನು ಹೇಳ್ತದ್ದು, CHANNEL ಚಾನಲ್, ಫುಲ್ ಸ್ಟಾಪ್. ನೋಡಿ ಯಾವತ್ತೂ ಸ್ಪೇಸ್ ಬಿಟ್ಟು ಫುಲ್ ಸ್ಟಾಪ್ ಕೊಡಲ್ಲ. ಆ ವರ್ಡ್ ಆದ ತಕ್ಷಣ ಫುಲ್ ಸ್ಟಾಪ್ ಕೊಡಬೇಕು. ಮತ್ತೆ ನೀವು ಅಲ್ಲೇ ಕಂಟಿನ್ಯೂ ಮಾಡೋದಾದರೆ ಫುಲ್ ಸ್ಟಾಪ್ ಆದಮೇಲೆ ಸ್ಪೇಸ್ ಕೊಟ್ಟು ಮತ್ತೆ ನೆಕ್ಸ್ಟ್ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕು. ಇಲ್ಲೇನಾಯಿತು, ಫುಲ್ ಸ್ಟಾಪ್ ಆದಮೇಲೆ ಮತ್ತೆ ರೈಟರು ಕೊಟ್ಟಾಗ ಬ್ಲ್ಯಾಂಕ್ ಅಂತ ಹೇಳ್ತು, ಅಂದರೆ ಇಲ್ಲಿ ಏನೂ ಇಲ್ಲ ಅಂತ. ಇದು ನಾವೇನು ನೋಡಿದ್ವಿ ಈಗ, ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ನ್ಯಾವಿಗೇಷನ್. ನೆಕ್ಸ್ಟು ಒಂದೊಂದೇ ವರ್ಡನ್ನು ನಾವು ನ್ಯಾವಿಗೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ನಾವು ಇನ್ನೊಂದು ಕೀನ ಆ್ಯಡ್ ಮಾಡ್ತೀವಿ. ಓಕೆ, ಕ್ಯಾರೆಕ್ಟರ್ಗೇನು ಲೆಫ್ಟ್ ಆ್ಯಂಡ್ ರೈಟ್ ಅರೋ ಅಷ್ಟೇ ಯೂಸ್ ಮಾಡಿದ್ವಿ. ವರ್ಡ್ ನ್ಯಾವಿಗೇಷನ್ಗೆ ಕಂಟ್ರೋಲ್ ಪ್ಲಸ್ ಲೆಫ್ಟ್ ಎರೋ, ಹಾಗೆ ಕಂಟ್ರೋಲ್ ಪ್ಲಸ್ ರೈಟ್ ಎರೋ. ಕಂಟ್ರೋಲ್ ಲೆಫ್ಟ್ ಎರೋ ಮಾಡಿದ್ರೆ ಹಿಂದಿನ ವರ್ಡ್ಸ್ ಅಂದರೆ ರಿವರ್ಸ್ ಆರ್ಡ್ರಲ್ಲಿ ಹೇಳ್ತಾ ಬರುತ್ತೆ. ಹಾಗೆ ಕಂಟ್ರೋಲ್ ರೈಟ್ ಎರೋ ಮಾಡಿದಾಗ ನೆಕ್ಸ್ಟ್ ವರ್ಡ್ ಹೇಳ್ತಾ ಹೋಗುತ್ತೆ. ನೋಡೋಣ ಈಗ. ಕಂಟ್ರೋಲ್ ಲೆಫ್ಟ್ ಎರೋ ಮಾಡ್ತಾ ಇದ್ದೀನಿ. ನೋಡಿ ಪೀರಿಯಡ್ ಅನ್ನೋದನ್ನೇ ಅದು ಸೆಪರೇಟ್ ಆಗಿ ಹೇಳುತ್ತೆ. NVDA ಆದರೆ ಡಾಟ್ ಅಂತ ಹೇಳ್ಬೋದು. ಅದು ನೀವು ಯಾವ ಆಕ್ಸೆಂಟ್ ಸೆಟ್ ಮಾಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಈ ಕಂಟ್ರೋಲ್ ಲೆಫ್ಟ್ ಎರೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. Channel. This. 2. Subscribing. And. Section. ನೋಡಿ, ಸೊ ಇಲ್ಲೇನಾಯಿತು, ಒಂದೊಂದೇ ವರ್ಡ್ ರಿವರ್ಸ್ ಆರ್ಡ್ರಲ್ಲಿ ಹೇಳ್ತಾ ಬಂತು. ಈಗ ಕಂಟ್ರೋಲ್ ರೈಟ್ ಎರೋ ಮಾಡ್ತಾ ಹೋಗೋಣ. ಅಂದರೆ ನೆಕ್ಸ್ಟ್ ವರ್ಡ್, ಮುಂದಿನ ವರ್ಡ್ಗಳನ್ನು ಹೇಳ್ತಾ ಹೋಗುತ್ತೆ. And. Subscribing to. This. Channel. Period. ನೋಡಿ ಈಗ ನಿಮ್ಗೆ ಇದೊಂದು ಕಾಂಟೆಕ್ಸ್ಟ್ ಅರ್ಥ ಆಗಿರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬಿಂಗ್ ಟು ದಿಸ್ ಚಾನಲ್, ವರ್ಡ್ ಬೈ ವರ್ಡ್. ನೆಕ್ಸ್ಟ್ ಕ್ಯಾರೆಕ್ಟರ್ ಆಯಿತು, ವರ್ಡ್ ಆಯಿತು. ಸೆಂಟೆನ್ಸ್ ನ್ಯಾವಿಗೇಷನ್ ಕೂಡ ಇದೆ, ಆದರೆ ಅದು ನೋಟ್ ಪ್ಯಾಡಲ್ಲಿ ವರ್ಕ್ ಆಗಲ್ಲ. ನಾವು ಅದನ್ನು MS ವರ್ಡ್ ಕಲಿಯುವಾಗ ನೋಡೋಣ. ಇಲ್ಲಿ ನೆಕ್ಸ್ಟ್ ನಾವು ಲೈನ್ ಬೈ ಲೈನ್, ಅಂದರೆ ಒಂದೊಂದು ಲೈನ್, ಸೆಂಟೆನ್ಸ್ ಬೇರೆ ಲೈನ್ ಬೇರೆ, ಇದನ್ನು ಗಮನ ವಹಿಸಿ. ಸೆಂಟೆನ್ಸ್ ಅಂದರೆ ಒಂದು ವಾಕ್ಯ ಅಷ್ಟೇ. ಅದು ಒಂದು ವಾಕ್ಯ ಒಂದು ಲೈನಲ್ಲಿ ಇರ್ಬೋದು, ಮುಂದಿನ ವಾಕ್ಯ ಕೂಡ ಅದೇ ಲೈನಲ್ಲಿ ಸ್ಟಾರ್ಟ್ ಆಗ್ಬೋದು. ಓಕೆ, ಪ್ರತಿಯೊಂದು ಒಂದೊಂದು ವಾಕ್ಯನೂ ನೀವು ಒಂದೊಂದು ಲೈನಲ್ಲಿ ಬರಿಬೇಕು ಅಂತ ಏನಿಲ್ಲ. ಬ್ರೈಲ್ ಬುಕ್ಸ್ ಎಲ್ಲ ಓದಿದರೆ ನಿಮಗೆ ಗೊತ್ತಿರುತ್ತೆ. ಫುಲ್ ಸ್ಟಾಪ್ ಆದ ತಕ್ಷಣ ನೆಕ್ಸ್ಟ್ ಲೈನಲ್ಲಿ ನೆಕ್ಸ್ಟ್ ಸೆಂಟೆನ್ಸ್ ಇರಲ್ಲ, ಅಲ್ಲಿಂದನೇ ಕಂಟಿನ್ಯೂ ಆಗಿರುತ್ತೆ ಅಲ್ವಾ. ಒಂದೊಂದು ಲೈನನ್ನು ಓದಿಸೋದು ಹೇಗೆ, ಅಪ್ ಎರೋ ಮತ್ತು ಡೌನ್ ಎರೋ.
ಅಪ್ ಎರೋ ಮಾಡಿದ್ರೆ ಮೇಲಿನ ಲೈನ್ಗೆ ಹೋಗುತ್ತೆ, ಡೌನ್ ಎರೋ ಮಾಡಿದ್ರೆ ಕೆಳಗಿನ ಲೈನ್ಗೆ ಬರುತ್ತೆ. ಓಕೆ, ಈಗ ಅಪ್ ಎರೋ ಮಾಡ್ತಾ ಇದ್ದೀನಿ ನಾನು. Hello all, welcome to the KBC Left Parent Kalyona Bani Computer Right Parent Series, presented by the Kannada Tantramsha team. ನೋಡಿ, ಇದು ಒಂದು ಸೆಂಟೆನ್ಸ್ನ ನಾನು ಒಂದು ಲೈನಲ್ಲಿ ಬರೆದಿದ್ದೀನಿ, ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡ್ತದ್ದು. ನಾನು ನೆಕ್ಸ್ಟ್ ಸೆಂಟೆನ್ಸ್ನ ಅಲ್ಲಿಂದನೇ ಕಂಟಿನ್ಯೂ ಮಾಡಿದರೆ ಅದನ್ನು ಕೂಡ ಓದ್ತಿತ್ತು. ಓಕೆ, ಇಲ್ಲೇನಿದೆ, ವೆಲ್ಕಮ್ ಟು ದಿ KBC ಕಲ್ಯಾಣ ಬನ್ನಿ ಕಂಪ್ಯೂಟರ್ ಸೀರೀಸ್ ಪ್ರೆಸೆಂಟೆಡ್ ಬೈ ದ ಕನ್ನಡ ತಂತ್ರಾಂಶ ಟೀಮ್ ಅಂತ ಇದೆ. ಇದು ಫಸ್ಟ್ ಲೈನ್. ಇದಕ್ಕೂ ಮೇಲೆ ಲೈನ್ ಇದೆಯಾ ಅಂತ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಮತ್ತೆ ಅಪ್ಪೆರೋ ಕೊಟ್ಟು ನೋಡಿ. Hello all, welcome to the KBC Left Parent. ಅಷ್ಟೇ ಹೇಳ್ತಾ ಇದೆ ಅಲ್ವಾ? ಸೊ ಇದು ಫಸ್ಟ್ ಲೈನ್. ನೆಕ್ಸ್ಟು ಸೆಕೆಂಡ್ ಲೈನ್ಗೆ ಹೋಗೋಕ್ಕೆ ಅಂದರೆ ಕೆಳಗಿನ ಲೈನ್ಗೆ ಬರೋಕ್ಕೆ ಏನು ಮಾಡಬೇಕು? ಡೌನ್ ಎರೋ. As you all know about this team and its works, I kindly request you to support us by sharing our tutorials with your friends, providing your valuable opinion and feedback in the comments section and subscribing to this channel. ಓಕೆ, ಇದು ಸೆಕೆಂಡ್ ಲೈನಲ್ಲಿ ಇರುವಂಥ ಟೆಕ್ಸ್ಟ್. ಇಲ್ಲಿ ನೋಡಿ, ಮತ್ತೆ ಡೌನ್ ಎರೋ ಮಾಡ್ತಾ ಇದ್ದೀನಿ. As you all know about this team and its works, ನೋಡಿ, ಬೇರೆ ಏನು ಟೆಕ್ಸ್ಟ್ ಇಲ್ಲ. ಸೊ ಇಲ್ಲಿ ನಾನು ಸದ್ಯಕ್ಕೆ 2 ಲೈನ್ ಬರೆದಿದ್ರಿಂದ ಮೇಲಿನ ಲೈನ್ ಹಾಗೆ ಕೆಳಗಿನ ಲೈನ್ಗೆ ನ್ಯಾವಿಗೇಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಈಗ ನಾವು ಕ್ಯಾರೆಕ್ಟರ್, ವರ್ಡ್ ಮತ್ತು ಲೈನ್ ನ್ಯಾವಿಗೇಷನ್ ಇಷ್ಟನ್ನು ನೋಡಿದ್ವಿ ಅಲ್ವಾ? ಹಾಗೆ ಇನ್ನೂ ಕೆಲವು ಇಂಪಾರ್ಟೆಂಟ್ ನ್ಯಾವಿಗೇಷನ್ ಏನೇನು ಅಂತ ನೋಡೋಣ. ಹೋಮ್ ಮತ್ತು ಎಂಡ್ ಕೀ ಎರಡಿದೆ. ಇದೇನಕ್ಕೆ ಅಂದರೆ ಹೋಮ್ ಕೀ ಇರೋದು ಆ ಒಂದು ಲೈನ್ನ ಸ್ಟಾರ್ಟಿಂಗ್ಗೆ ಹೋಗಲಿಕ್ಕೆ, ಹಾಗೆ ಎಂಡ್ ಕೀ ಅದರ ಆಪೋಸಿಟ್ ಅಂದರೆ ಲೈನ್ನ ಕೊನೆಗೆ ಹೋಗಲಿಕ್ಕೆ. ಹಾಗೆ ಇದರ ಜೊತೆಗೆ ಕಂಟ್ರೋಲ್ ಹೋಮ್ ಮತ್ತು ಕಂಟ್ರೋಲ್ ಎಂಡ್ ಕೂಡ ಇದೆ. ಕಂಟ್ರೋಲ್ ಹೋಮ್ ಅಂದರೆ ಟಾಪ್ ಆಫ್ ದಿ ಫೈಲ್ ಅಂತ. ಅಂದರೆ ಇಲ್ಲಿ ಸದ್ಯಕ್ಕೆ ನಾನು 2 ಸೆಂಟೆನ್ಸ್ ಬರೆದಿದ್ದೀನಿ, ಒಂದೊಂದು ಲೈನಲ್ಲಿ ಒಂದೊಂದು ಸೆಂಟೆನ್ಸ್ ಬರೆದಿದ್ದೀನಿ. ಚಿಕ್ಕ ಫೈಲ್ ಆಯ್ತಿದ್ದು. ಬಟ್ ನಿಮ್ಮ ಹತ್ರ ಒಂದು 100 ಪೇಜಸ್ದು ಒಂದು ದೊಡ್ಡ ಫೈಲ್ ಇದೆ ಅಂತ ಅಂದ್ಕೊಳ್ಳಿ. ನೀವು ಸಡನ್ನಾಗಿ ಫಸ್ಟ್ ಪೇಜ್ನ ಫಸ್ಟ್ ಲೈನ್ಗೆ ಬರಬೇಕು. ಆಗೇನು ಮಾಡ್ತೀರಾ? ಅಪ್ಪೆರೋ ಮಾಡ್ತಾ ಮಾಡ್ತಾ ಎಷ್ಟು ಸತಿ ಅಂತ ಮಾಡೋಕ್ಕಾಗತ್ತೆ ಅಲ್ವಾ? ಆವಾಗ ನೀವು ಡೈರೆಕ್ಟಾಗಿ ಕಂಟ್ರೋಲ್ ಹೋಮ್ ಕೊಟ್ಟರೆ ನೋಡಿ ಟಾಪ್ ಆಫ್ ಫೈಲ್ ಅಂತ ಹೇಳುತ್ತೆ. ಹಾಗೆ ಕಂಟ್ರೋಲ್ ಎಂಡ್ ಆಸ್ ಯೂಶುವಲ್ ಅದರ ಆಪೋಸಿಟ್ ಕೆಲಸ ಅಂದರೆ ಬಾಟಮ್ ಆಫ್ ದಿ ಫೈಲ್, ಕೊನೆಗೆ ಲಾಸ್ಟ್ ಪೇಜ್ ಲಾಸ್ಟ್ ಲೈನ್ಗೆ ಹೋಗಲಿಕ್ಕೆ. ನೋಡಿ, ಕಂಟ್ರೋಲ್ ಎಂಡ್ ಕೊಡ್ತಾ ಇದ್ದೀನಿ. ನೋಡಿ, ಬಾಟಮ್ ಆಫ್ ಫೈಲ್ ಅಂತ ಹೇಳ್ತು. ಅದರ ಜೊತೆ ನಿಮಗೆ ಪೇಜ್ ಅಪ್ ಮತ್ತು ಪೇಜ್ ಡೌನ್ ಅಂತ ಕೂಡ ಸಿಗುತ್ತೆ. ಪೇಜ್ ಅಪ್ ಅಂತ ಅಂದರೆ ಒಂದು ಡಿಸ್ಪ್ಲೇ ಆಗ್ತಾ ಇರುತ್ತಲ್ಲ ಒಂದಷ್ಟು ಟೆಕ್ಸ್ಟು, ಆ ಒಂದು ಸ್ಕ್ರೀನ್ನ ಬಿಟ್ಟು ಮೇಲೆ ಹೋಗಲಿಕ್ಕೆ ಪೇಜ್ ಅಪ್ ಅಂತ ಯೂಸ್ ಮಾಡ್ತೀವಿ. ಇದನ್ನು ನಾನು ನಿಮಗೆ ಒಂದು ಫೈಲಲ್ಲಿ ಲೈವ್ ಆಗಿ ತೋರಿಸ್ಕೊಡ್ತೀನಿ ನೋಡಿ. ಈಗ ಇಲ್ಲಿ ನಾನೊಂದು MS ವರ್ಡ್ ಫೈಲ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಟ್ ಟ್ಯಾಬ್ ಕೊಡ್ತೀನಿ ನೋಡಿ. ಓಕೆ, ರಿಸರ್ಚ್ ಅಂತ ಫೈಲ್ ನೇಮ್ ಇದೆ. ಇಲ್ಲಿ ಹೋಮ್ ಮತ್ತೆ ಎಂಡ್, ಹಾಗೆ ಕಂಟ್ರೋಲ್ ಹೋಮ್, ಕಂಟ್ರೋಲ್ ಎಂಡ್, ಪೇಜ್ ಅಪ್, ಪೇಜ್ ಡೌನ್ ಇದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ನೋಡಿ, ಈಗ ಇಲ್ಲಿ ಫೋಕಸ್ ಎಲ್ಲಿದೆ ಅಂತ ನೋಡಿ. ಯಾವುದೋ ಪೇಜ್ ಮಧ್ಯದಲ್ಲಿ ಯಾವುದೋ ಒಂದು ಲೈನಲ್ಲಿ ಫೋಕಸ್ ಇದೆ. ಹಾಗೆ ಈ ಲೈನ್ ಓದಿದಾಗ ನಿಮಗೆ ಗೊತ್ತಿರುತ್ತೆ, ಈ ಲೈನ್ನ ಸ್ಟಾರ್ಟಿಂಗ್ ಮೂವ್ಮೆಂಟ್ ಅಂತ ಇದೆ, M ಅಲ್ವಾ? ಸೊ ಈಗ ನೋಡಿ, ಫೋಕಸ್ ಎಲ್ಲಿದೆ? ಟಿ ಅನ್ನೋ ಒಂದು ಆಲ್ಫಾಬೆಟ್ ಮೇಲೆ ಇದೆ. ಈಗ ಹೋಮ್ ಕೊಡ್ತೀನಿ ನೋಡಿ. ನೋಡಿ, ಹೋಮ್ M ಅಂತ ಹೇಳ್ತು. ಅಂದ್ರೆ ಮೂವ್ಮೆಂಟ್ ಅನ್ನೋ ಒಂದು ವರ್ಡ್ನ M ಅಕ್ಷರದ ಮೇಲೆ ಫೋಕಸ್ ಹೋಯ್ತು. ಓಕೆ, ಎಂಡ್ ಕೊಡ್ತಾ ಇದೀನಿ ನೋಡಿ. ಬ್ಲಾಂಕ್ ಅಂತ ಹೇಳ್ತಿದೆ, ಅಂದ್ರೆ ಇಲ್ಲಿ ಯಾವುದು ಅಕ್ಷರ ಇಲ್ಲ, ಸ್ಪೇಸ್ ಇದೆ ಲೆಫ್ಟ್ ಎರೋ ಮಾಡಿದ್ರೆ. ಓಕೆ, ಅಂದ್ರೆ ಈ ಲೈನ್ನ ಕೊನೆಗೆ ಬಂತಿದ್ದು. ಹಾಗೆ ಈಗ ಕಂಟ್ರೋಲ್ ಹೋಮ್ ಮತ್ತೆ ಕಂಟ್ರೋಲ್ ಎಂಡ್ ನೋಡೋಣ. ಕಂಟ್ರೋಲ್ ಹೋಮ್ ಮಾಡಿದ್ರೆ ಟಾಪ್ ಆಫ್ ದಿ ಫೈಲ್ ಹೋಗುತ್ತೆ. ಟಾಪ್ ಆಫ್ ಫೈಲ್ ಕೂಡ ಬ್ಲಾಂಕ್ ಇದೆ, ಅಂದ್ರೆ ಇಲ್ಲಿ ಯಾವುದು ಅಕ್ಷರಗಳನ್ನ ಅಥವಾ ಏನು ಟೈಪ್ ಮಾಡಿಲ್ಲ. ಓಕೆ, ಇಲ್ಲಿ ನೋಡಿ, ಡೌನ್ ಏರೋ ಮಾಡಿದ್ರೆ ಓದುತ್ತೆ. ಹಾಗೆ ಕಂಟ್ರೋಲ್ ಎಂಡ್ ಮಾಡಿದ್ರೆ ಬಾಟಮ್ ಆಫ್ ದಿ ಫೈಲ್ ಹೋಗುತ್ತೆ. ನೋಡಿ, ಕಂಟ್ರೋಲ್ ಎಂಡ್ Page 6 section 3 bottom of file blank. ನೋಡಿ ಏನ್ ಹೇಳ್ತು? ಪೇಜ್ 6 ಸೆಕ್ಷನ್ 3 ಅಂತ ಹೇಳ್ತು. ಇದೆಲ್ಲ ಡೀಟೇಲ್ ಆಗಿ ನೀವು MS ವರ್ಡ್ ಕಲಿಯುವಾಗ ನೋಡ್ಬೋದು. ನೋಟ್ ಪ್ಯಾಡಲ್ಲಿ ನಿಮಗೆ ಪೇಜಸ್ ಅನ್ನೋ ಥರ ಏನೋ ಕಾನ್ಸೆಪ್ಟ್ ಬರೋದಿಲ್ಲ, ಬಟ್ ಟೋಟಲಿ ಇದ್ರ ಕಾನ್ಸೆಪ್ಟ್ ಇಷ್ಟೇ.
ನೋಟ್ ಪ್ಯಾಡಲ್ಲಿರುವಾಗಲೂ ಅಷ್ಟೇ ಕಂಟ್ರೋಲ್ ಎಂಡ್ ಕೊಟ್ಟರೆ ನೀವು ಎಷ್ಟೇ ದೊಡ್ಡ ಫೈಲ್ ಇದ್ರೂ ಅದರ ಕೊನೆಗೆ ಹೋಗುತ್ತೆ. ಹಾಗೆ ಪೇಜ್ ಅಪ್ ಮತ್ತು ಪೇಜ್ ಡೌನ್ ನೋಡೋಣ. ಈಗ ಪೇಜ್ ಅಪ್ ಮಾಡಿದ್ರೆ ಲಾಸ್ಟ್ ಇಲ್ಲಿ ಸ್ಕ್ರೀನಲ್ಲಿ ಒಂದಷ್ಟು ಡಿಸ್ಪ್ಲೇ ಆಗ್ತಾ ಇರುತ್ತಲ್ಲ ಟೆಕ್ಸ್ಟ್, ಅದನ್ನು ಕೆಳಗಡೆ ಸ್ಕ್ರೋಲ್ ಮಾಡಿ ಮೇಲೆ ಇರುವಂಥ ಟೆಕ್ಸ್ಟ್ ತೋರಿಸುತ್ತೆ. Principles. He was executed by the British in ನೋಡಿ, ಪ್ರಿನ್ಸಿಪಲ್ಸ್ ಅಂತ ಓದಕ್ಕೆ ಸ್ಟಾರ್ಟ್ ಮಾಡ್ತು. ಅದೇ ಪೇಜ್ ಡೌನ್ ಮಾಡಿದ್ರೆ blank page down. ಬ್ಲಾಂಕ್ ಅಂದ್ರೆ ಇಲ್ಲಿ ಲಾಸ್ಟ್ ಬಂತು, ಮತ್ತೆ ಏನಿಲ್ಲ. Principles. He was at page 5. Independent India. ನೋಡಿ, ನಾನು 2ನೇ ಸತಿ ಪೇಜ್ ಅಪ್ ಮಾಡಿದಾಗ ಅದು ಪೇಜ್ 5 ಬಂತು. ಅಂದ್ರೆ ಪೇಜ್ ಅಪ್ ಪೇಜ್ ಡೌನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಪೇಜ್ 1 ಪೇಜ್ 2 ಈ ತರ ಚೇಂಜ್ ಆಗಲ್ಲ. ಬಟ್ ಡಿಸ್ಪ್ಲೇಯಲ್ಲಿ ಎಷ್ಟಿದೆ ಅಷ್ಟು ಮಾತ್ರ ಸ್ಕ್ರೋಲ್ ಆಗುತ್ತೆ. ಯೂಶ್ವಲಿ ಈ ಪೇಜ್ ಅಪ್ ಪೇಜ್ ಡೌನ್ ಎಲ್ಲ ಸೈಟೆಡ್ಸ್ ಜಾಸ್ತಿ ಯೂಸ್ ಮಾಡ್ಬೋದು. ನೀವು ಪೇಜ್ 1 ಪೇಜ್ 2 ಈ ಥರದಕ್ಕೆಲ್ಲ ಯಾವ ರೀತಿ ಹೋಗೋದು ಅನ್ನೋದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ಕಂಟ್ರೋಲ್ ಪೇಜ್ ಅಪ್ ಮಾಡಿದ್ರೆ ಹಿಂದಿನ ಪೇಜ್ಗೆ ಹೋಗುತ್ತೆ, ಹಾಗೆ ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ನೋಡಿ, ಕಂಟ್ರೋಲ್ ಪೇಜ್ ಅಪ್ ಮಾಡಿದೆ, ಕಂಟ್ರೋಲ್ ಪೇಜ್ ಡೌನ್ ಮಾಡಿದೆ. ಪ್ಯಾರಾಗ್ರಾಫ್ ನ್ಯಾವಿಗೇಷನ್ ಕೂಡ ಇದೆ. ಇದಕ್ಕೆ ಕಂಟ್ರೋಲ್ ಅಪ್ ಏರೋ ಮತ್ತು ಕಂಟ್ರೋಲ್ ಡೌನ್ ಏರೋ ಇದನ್ನು ಯೂಸ್ ಮಾಡ್ತೀವಿ. ಬಟ್ ಇದನ್ನು ನೋಟ್ ಪ್ಯಾಡಲ್ಲಿ ನಿಮಗೆ ಅಷ್ಟು ಈಸಿಯಾಗಿ ತೋರ್ಸೋಕ್ಕಾಗೋದಿಲ್ಲ. ಯಾಕಂದರೆ ನೋಟ್ ಪ್ಯಾಡಲ್ಲಿ ಒಂದೊಂದು ಲೈನ್ ನೀವು ಕಂಟಿನ್ಯೂಸ್ ಆಗಿ ಬರೀತಾ ಹೋದರೆ ತುಂಬ ದೊಡ್ಡ ಲೈನ್ ಆಗುತ್ತೆ. ಸೊ ಇದನ್ನು ನಾವು ಕ್ಲಿಯರ್ ಆಗಿ MS ವರ್ಡ್ ಬಂದಾಗ ಡೆಮಾನ್ಸ್ಟ್ರೇಷನ್ ನೋಡೋಣ. ಹಾಗೆ ಇನ್ನೂ ಕೆಲವು ನ್ಯಾವಿಗೇಷನ್ ಕೀಸ್ ಇದೆ. ಏನು ಅಂತ ನೋಡೋದಾದರೆ, ಇನ್ಸರ್ಟ್ ಅಪ್ ಏರೋ ಮಾಡಿದ್ರೆ ಕರೆಂಟ್ ಲೈನ್ ಓದುತ್ತೆ. As you all know about this team and its works, I kindly request you to support us. ಈ ಥರ. ಹಾಗೆ ಇನ್ಸರ್ಟ್ ಡೌನ್ ಏರೋ ಮಾಡಿದ್ರೆ ನಿಮ್ಮ ಕರ್ಸರ್ ಎಲ್ಲಿದೆ ಅಲ್ಲ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಓದ್ತಾ ಹೋಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಕ್ಕೆ ನಾವು ಇನ್ನೊಂದು ಕೆಳಗಡೆ ಲೈನ್ ಬರೆಯೋಣ, ಎಕ್ಸ್ಟ್ರಾ ಲೈನ್. ನೆಕ್ಸ್ಟ್ ಲೈನ್ ಕ್ರಿಯೇಟ್ ಮಾಡಕ್ಕೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ ನಿಮಗೆ. ಎಂಟರ್ ಕೊಡಬೇಕಾಗುತ್ತೆ. ಈಗ ನೋಡಿ, ನಾನು ಸೆಕೆಂಡ್ ಲೈನ್ನ ಕೊನೆಗಿದ್ದೀನಿ, ಇಲ್ಲಿ ಎಂಟರ್ ಕೊಟ್ಟರೆ ಥರ್ಡ್ ಲೈನ್ಗೆ ಹೋಗುತ್ತೆ. ಓಕೆ, ನೋಡಿ ಎಂಟರ್ ಅಂತ ಹೇಳ್ತು. ಇಲ್ಲಿ ನಾನು ಇನ್ನೊಂದು ಲೈನ್ ಬರೀತೀನಿ. ಓಕೆ, ನೋಡಿ ಈ ಲೈನ್ ಓದಿಸ್ತೀನಿ ನಾನು ಒಂದ್ಸರ್ತಿ. ಕ್ಲಿಯರ್ ಅಲ್ವಾ? ಇದು ಥರ್ಡ್ ಲೈನು. ನಾವು ಮತ್ತೆ ಸೆಕೆಂಡ್ ಲೈನ್ಗೆ ಹೋಗೋಣ, ಅಪ್ಪೆರೋ ಕೊಟ್ಟು. ಓಕೆ, ಇಲ್ಲಿಂದ ನಾನು ಇನ್ಸರ್ಟ್ ಡೌನ್ ಏರೋ ಕೊಡ್ತೀನಿ. ನೋಡಿ, ಸೆಕೆಂಡ್ ಲೈನ್ ಥರ್ಡ್ ಲೈನ್ ಎರಡೂ ಓದುತ್ತದು. As you all know about this team and its works, I kindly request you to support us by sharing our tutorials with your friends, providing your valuable opinion and feedback in the comments section, and subscribing to this channel. Kindly subscribe to our second channel, KT Media. So, ಈ ಲಾಸ್ಟ್ ಏನಿತ್ತು ಸೆಂಟೆನ್ಸ್ ಅದು ಥರ್ಡ್ ಲೈನಲ್ಲಿ ಇದ್ದಿದ್ದು. ಬಟ್ ಇನ್ಸರ್ಟ್ ಡೌನ್ ಏರೋ ಕೊಟ್ಟಿದ್ರಿಂದ, ಅಂದರೆ ನಿಮ್ಮ ಆಂಡ್ರಾಯ್ಡ್ ಫೋನಲ್ಲಿ ಹೇಗೆ ಕಂಟಿನ್ಯೂಸ್ ರೀಡಿಂಗ್ ಇದೆಯಲ್ಲ ಟಾಕ್ ಬ್ಯಾಕಲ್ಲಿ ಆಪ್ಷನ್ನು, ಆ ಥರ ಇದು ಇನ್ಸರ್ಟ್ ಡೌನ್ ಏರೋ ಕೊಟ್ಟರೆ ಫೋಕಸ್ ಎಲ್ಲಿಂದ ಇದೆ ಅಲ್ಲಿಂದ ಕೊನೆ ತನಕ ಫುಲ್ಲು ಓದ್ತಾ ಹೋಗುತ್ತೆ. ಇದಿಷ್ಟು ಬೇಸಿಕ್ ನ್ಯಾವಿಗೇಷನ್ ಕಮಾಂಡ್ಸ್. ಇದರಲ್ಲಿ ನಾವು ಸದ್ಯಕ್ಕೆ ಸೆಂಟೆನ್ಸ್ ನ್ಯಾವಿಗೇಷನ್ನ ಮಾತ್ರ ಸ್ಕಿಪ್ ಮಾಡಿದ್ದೀವಿ. ಹಾಗೆ ಪ್ಯಾರಾಗ್ರಾಫ್ ನ್ಯಾವಿಗೇಷನ್ನ ಕೂಡ MS ವರ್ಡ್ ಬಂದಾಗ ನಾವು ತಿಳ್ಕೊಳ್ಳೋಣ ವಿತ್ ಡೆಮೋ. ಹಾಗೆ ನೀವೇನೀಗ ಲೆಫ್ಟ್ ರೈಟ್ ಏರೋ, ಹಾಗೆ ಕಂಟ್ರೋಲ್ ಲೆಫ್ಟ್ ಏರೋ, ಕಂಟ್ರೋಲ್ ರೈಟ್ ಏರೋ ಮತ್ತು ಅಪ್ ಏರೋ ಡೌನ್ ಏರೋ ಈ ನ್ಯಾವಿಗೇಷನ್ನ ಕಲ್ತ್ರಿ ಅಲ್ವಾ? ಅದರ ಜೊತೆಗೆ ಇನ್ನೊಂದು ರೀತಿಯ ನ್ಯಾವಿಗೇಷನ್ ಕೂಡ ಇದೆ ವಿತ್ ಆ್ಯಡೆಡ್ ಪಾಯಿಂಟ್. ಏನು ಅಂತಂದರೆ, ನಿಮ್ಮ ಕೀಬೋರ್ಡ್ನಲ್ಲಿ ನಮ್ ಪ್ಯಾಡ್ ಇದ್ದರೆ, ನಮ್ ಪ್ಯಾಡ್ ಅನ್ನೋದು ಎಲ್ಲಿರುತ್ತೆ? ರೈಟ್ ಕಾರ್ನರ್, ರೈಟ್ ಪಾರ್ಟ್ ಆಫ್ ದಿ ಕೀಬೋರ್ಡಲ್ಲಿ ಒಂದು ಸ್ಕ್ವೇರ್ ಆಕಾರದಲ್ಲಿ ಕೀಸ್ ಇರುತ್ತಲ್ಲ, ಅದನ್ನು ನಮ್ ಪ್ಯಾಡ್ ಅಂತ ಕರಿತೀವಿ. ನಮ್ ಲಾಕ್ ಆಫ್ ಆಗಿದ್ರೆ, ಈ ನಮ್ ಲಾಕ್ ಅನ್ನೋದು ಎಲ್ಲಿರುತ್ತೆ? ಈ ಸ್ಕ್ವೇರ್ ಏನು ನಮ್ ಪ್ಯಾಡ್ ಇದೆ ಅಂತ ಹೇಳಿದ್ನಲ್ಲ, ಆ ಸ್ಕ್ವೇರ್ ಒಳಗಡೆ ಲೆಫ್ಟಲ್ಲಿ, ಟಾಪ್ ಲೆಫ್ಟಲ್ಲಿ ಇರುವಂಥ ಒಂದು ಕೀ ನೋಡಿ, ಅದನ್ನು ಪ್ರೆಸ್ ಮಾಡಿದಾಗ ನಮ್ ಲಾಕ್ ಆನ್ ಅಂತ ಹೇಳುತ್ತೆ. ಹಾಗೆ ಮತ್ತೆ ಪ್ರೆಸ್ ಮಾಡಿದ್ರೆ ನಮ್ ಲಾಕ್ ಆಫ್ ಅಂತ ಹೇಳುತ್ತೆ. ನಮ್ ಲಾಕ್ ಆನ್ ಆಗಿರಬಾರ್ದು. ಆನ್ ಆಗಿದ್ರೆ ನಂಬರ್ಸ್ ಪ್ಲಸ್ ಮೈನಸ್ ಈ ಥರದ್ದು ಚಿಹ್ನೆಗಳೆಲ್ಲ ಟೈಪ್ ಆಗುತ್ತೆ. ನಾವು ನ್ಯಾವಿಗೇಟ್ ಮಾಡಬೇಕು ಅಂದರೆ ನಮ್ ಲಾಕ್ ಆಫ್ ಆಗಿರಬೇಕು. ಬಟ್ ಇಲ್ಲಿ ಗಮನ ವಹಿಸಿ, ಜಾಸೇ ಒಂದು ರೀತಿ ಬಿಹೇವ್ ಮಾಡುತ್ತೆ, NVDAನೇ ಒಂದು ರೀತಿ ಬಿಹೇವ್ ಮಾಡುತ್ತೆ. ಸೊ ಮೊದಲು ಜಾಸಲ್ಲಿ ಯಾವ ಥರ ಅಂತ ನೋಡೋದಾದರೆ, ನಮ್ ಪ್ಯಾಡ್ 4
ಮತ್ತು ನಂಪ್ಯಾಡ್ 6 ಇದೆಯಲ್ಲ ಇದು ಲೆಫ್ಟ್ ಎರೋ ಮತ್ತು ರೈಟ್ ಎರೋ ಥರ ಕೆಲಸ ಮಾಡುತ್ತೆ. ನಾನೀಗ ನಂಪ್ಯಾಡ್ 4 ಕೊಡ್ತಾ ಇದ್ದೀನಿ ಪ್ರೀವಿಯಸ್ ಕ್ಯಾರೆಕ್ಟರ್. O-L-L-E-H. ನೋಡಿ ಹೆಚ್ಚಿನ ಫಸ್ಟ್ ಆಲ್ಫಾಬೆಟ್ ಇದು. ಅದರ ಜೊತೆಗೆ ನೀವು ಅಬ್ಸರ್ವ್ ಮಾಡಿ ಹೆಚ್ಚು ಜೊತೆಗೆ ಅದು ಹೋಟೆಲ್ ಅಂತ ಕೂಡ ಹೇಳ್ತೀವಿ. ನೋಡಿ ಇನ್ನೊಂದ್ಸತಿ H. Hotel. ನೋಡಿ ಹೆಚ್ ಹೋಟೆಲ್ ಅಂತ ಹೇಳ್ತು. ಅಂದರೆ ಇದು ಫನೆಟಿಕ್ ಏನು ಅಕ್ಷರಕ್ಕೆ ಒಂದೊಂದು ವರ್ಡ್ ಏನಿದೆ ಅದನ್ನು ಕೂಡ ಹೇಳುತ್ತೆ. ಓಕೆ, ಇದು ನಂಪ್ಯಾಡ್ 4. ನಂಪ್ಯಾಡ್ 6 ಮಾಡಿದ್ರೆ ರೈಟ್ ಇರೋ ಥರ ಕೆಲಸ ಮಾಡುತ್ತೆ. ಅಂದರೆ ನೆಕ್ಸ್ಟ್ ಕ್ಯಾರೆಕ್ಟರ್ನ ಓದ್ತಾ ಹೋಗುತ್ತೆ. E-L-L-O. Space. ಓಕೆ, ಹೆಚ್ ಮೇಲೆ ಫೋಕಸ್ ಇತ್ತು, ಹಾಗಾಗಿ ಹೆಚ್ ಹೇಳಿಲ್ಲ ಅದು. ಓಕೆ, ಹೆಲೋ ಇದು ಸ್ಪೇಸ್. A-L-L, comma, space. ಆಲ್ ಕಾಮ ಸ್ಪೇಸ್. ಈ ಥರ ಒಂದೊಂದೇ ಕ್ಯಾರೆಕ್ಟರ್ನ ಹೇಳ್ತಾ ಹೋಗುತ್ತೆ. ಇಲ್ಲಿ ನಂಪ್ಯಾಡ್ 5ನ ಕೂಡ ನಾವು ಯೂಸ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ಈಗ ಮತ್ತೆ ಹಿಂದಕ್ಕೆ ಬರ್ತೀನಿ ನೋಡಿ. L. Lima. ಎಲ್ ಲೀಮಾ ಅಂತ ಹೇಳ್ತು ಅದು ವರ್ಡ್. ಮಧ್ಯದಲ್ಲಿರುವಂಥ ನಂಪ್ಯಾಡ್ 5 ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಯಾವ ಆಲ್ಫಾಬೆಟ್ ಮೇಲೆ ಫೋಕಸ್ ಇದೆ ನಮ್ಮದು ಅಂತ ತಿಳ್ಕೊಳ್ಳೋಕ್ಕೆ ನಂಪ್ಯಾಡ್ 5ನ ಯೂಸ್ ಮಾಡ್ಬೋದು. ನೋಡಿ L. Lima. L. ನಾವು ಎಷ್ಟೇ ಸತಿ ಪ್ರೆಸ್ ಮಾಡಿದ್ರು ಅದು ಅದನ್ನೇ ಹೇಳ್ತಿರುತ್ತೆ. ಬಿಕಾಸ್ ಫೋಕಸ್ ಚೇಂಜ್ ಆಗಲ್ಲ, ನಾವು ಎಲ್ಲಿ ನಮ್ಮ ಫೋಕಸ್ ಇಟ್ಕೊಂಡಿದ್ದೀವಿ ಅನ್ನೋದನ್ನು ಮಾತ್ರ ಅದು ತಿಳಿಸುತ್ತೆ. ಹಾಗೆ ಜಾಸ್ನಲ್ಲಿ ನಂಪ್ಯಾಡ್ 8 ಅಂದರೆ 5ನ ಮೇಲ್ಗಡೆ 8 ಇದೆಯಲ್ಲ ಅದು ಅಪ್ ಇರೋ ಥರ, ಮತ್ತು 5ನ ಕೆಳಗೆ ನಂಪ್ಯಾಡ್ 2 ಇದೆಯಲ್ಲ ಅದು ಡೌನ್ ಇರೋ ಥರ ಕೆಲಸ ಮಾಡುತ್ತೆ. ನೋಡಿ ಈಗ ನಂಪ್ಯಾಡ್ 8 ಕೊಡ್ತಾ ಇದ್ದೀನಿ. Hello all, welcome to the KBC Left Parent Kalyona Bani Computer Right Parent Series, presented by the Kannada Tantramsha team. ಓಕೆ, ಇದಿಷ್ಟು ಒಂದು ಲೈನಲ್ಲಿ ಇತ್ತು ಅಲ್ವಾ. ನೆಕ್ಸ್ಟು ನಾವು ಡೌನ್ ಏರೋ ಕೊಟ್ಟರೆ ಏನಾಗ್ತಿತ್ತು, ನೆಕ್ಸ್ಟ್ ಲೈನಲ್ಲಿರೋದ ಹೇಳ್ತಿತ್ತು. ಅದೇ ಥರ ಈಗ ನಂಪ್ಯಾಡ್ 2 ಕೊಡ್ತಾ ಇದ್ದೀನಿ ನಾನು. As you all know about this team and its works, I kindly request you to support us by sharing our tutorials with. ಓಕೆ, ಈ ಥರ ಅಂದರೆ ನಂಪ್ಯಾಡ್ 8 ಇಸ್ ಈಕ್ವಲ್ ಟು ಅಪ್ ಎರೋ, ಹಾಗೆ ನಂಪ್ಯಾಡ್ 2 ಇಸ್ ಈಕ್ವಲ್ ಟು ಡೌನ್ ಎರೋ. ಹಾಗೆ ನಂಪ್ಯಾಡ್ 7 ಮತ್ತು ನಂಪ್ಯಾಡ್ 1 ಏನಾಗುತ್ತೆ, ಹೋಮ್ ಮತ್ತು ಎಂಡ್ ಕೀ ಅನ್ನೋ ಥರ ವರ್ಕ್ ಆಗುತ್ತೆ. ನಂಪ್ಯಾಡ್ 9 ಮತ್ತು ನಂಪ್ಯಾಡ್ 3 ಇದೇನಾಗುತ್ತೆ, ಪೇಜ್ ಅಪ್ ಮತ್ತು ಪೇಜ್ ಡೌನ್ ಈ ಥರ ವರ್ಕ್ ಆಗುತ್ತೆ. ಇದು ಜಾಸಲ್ಲಿ. NVIDIAಯಲ್ಲಿ ತುಂಬ ಡಿಫ್ರೆಂಟಾಗಿ ಈ ನಂಪ್ಯಾಡ್ ವರ್ಕ್ ಆಗುತ್ತೆ. ಹೇಗೆ ಅನ್ನೋದನ್ನು ಈಗ ನಾನು ತೋರಿಸ್ತೀನಿ ನಿಮಗೆ. ಈಗ ನಾನು ಜಾಸ್ನ ಕ್ವಿಟ್ ಮಾಡ್ತಾ ಇದ್ದೀನಿ. Unloading JAWS. Quit enter. Star help Windows D. ಓಕೆ, NVIDIA ಆನ್ ಮಾಡ್ಕೋತಾ ಇದ್ದೀನಿ. NVIDIA ಆನ್ ಆಗಿದೆ. ಮೊದಲು ನಾನು ಸ್ಪೀಚ್ ರೇಟ್ ಕಡಿಮೆ ಮಾಡ್ಕೋತೀನಿ. Rate 25. ಮತ್ತೆ ನಾವು ನೋಟ್ ಪ್ಯಾಡ್ಗೆ ಹೋಗೋಣ. Star hello all. Welcome to the. ನೋಡಿ ಈಗ ಅದು ಅನ್ಟೈಟಲ್ಡ್ ನೋಟ್ ಪ್ಯಾಡ್ ಅಂತ ಹೇಳಿಲ್ಲ. ಈಗ ನೋಡಿ ಟೈಟಲ್ ಚೆಕ್ ಮಾಡ್ತೀನಿ. Star hello all. Welcome to the KBC Kali Notepad. ನೋಡಿ ಕಲಿಯೋಣದು KALI ವರೆಗೂ ಅದು ತಗೊಂಡಿದೆ. ಅಂದರೆ ನೀವು ಸೇವ್ ಮಾಡುವಾಗ ನೀವೇನು ಫೈಲ್ ನೇಮ್ ಕೊಟ್ಟಿಲ್ಲ ಅಂದರೆ ಬೈ ಡಿಫಾಲ್ಟ್ ಆಗಿ ಅದಿಷ್ಟೇ ತೊಗೊಳುತ್ತೆ. ಅದು ಯಾವ ಥರ ಅಂತೆಲ್ಲ ನಾವು ಮುಂದೆ ನೋಡೋಣ. ಓಕೆ, ಈಗ NVIDIAಯಲ್ಲಿ ನಂಪ್ಯಾಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ ನಂಪ್ಯಾಡ್ 1, 2, 3 ಕ್ಯಾರೆಕ್ಟರ್ ನ್ಯಾವಿಗೇಷನ್ಗೆ, ನಂಪ್ಯಾಡ್ 1 ಪ್ರೀವಿಯಸ್ ಕ್ಯಾರೆಕ್ಟರ್, O-L-L-E-H. ನಂಪ್ಯಾಡ್ 3 ನೆಕ್ಸ್ಟ್ ಕ್ಯಾರೆಕ್ಟರ್, E-L-L-O ಸ್ಪೇಸ್. ಓಕೆ, ಇಲ್ಲಿ ನಂಪ್ಯಾಡ್ 2 ಏನಿರ್ಬೋದು ಹಾಗಾದರೆ ಈಗ ಫೋಕಸ್ ಎಲ್ಲಿದೆ ಅಂತ ತಿಳ್ಕೊಳ್ಳೋಕ್ಕೆ. ಈಗ ನೋಡಿ ಸ್ಪೇಸ್ ಮೇಲೆ ಫೋಕಸ್ ಇದೆ, ನಾನು ನಂಪ್ಯಾಡ್ 2 ಕೊಡ್ತೀನಿ. ಸ್ಪೇಸ್ ಅಷ್ಟೇ ಹೇಳುತ್ತೆ, ಏನು ಬೇರೆ ಹೇಳಲ್ಲ ಅಲ್ವಾ. ಹಾಗೆ 4, 5, 6 ಹೇಗೆ ಅಂತ ಅಂದರೆ ವರ್ಡ್ ಅಂದರೆ ನಾವು ಕಂಟ್ರೋಲ್ ಲೆಫ್ಟ್ ಎರೋ ಅಥವಾ ಕಂಟ್ರೋಲ್ ರೈಟ್ ಎರೋ ಏನು ಕೊಡ್ತೀವಲ್ಲ ಅದು ಇಲ್ಲಿ ಜಸ್ಟ್ 4 ಮತ್ತು 6 ನೋಡಿ. Top hello all, comma, welcome to the KBC. ಅಲ್ವಾ. ಸೊ ನಂಪ್ಯಾಡ್ 4 ಮತ್ತು ನಂಪ್ಯಾಡ್ 6. 4 ಮಾಡಿದ್ರೆ ಪ್ರೀವಿಯಸ್ ವರ್ಡು, 6 ಮಾಡಿದ್ರೆ ನೆಕ್ಸ್ಟ್ ವರ್ಡು. ಹಾಗಾದರೆ 5 ಏನಿರ್ಬೋದು, ಕಾಮನ್ ಲಾಜಿಕ್. 5 ಕರೆಂಟ್ ಫೋಕಸ್ ಅಂದರೆ ಈಗ ಯಾವ ವರ್ಡ್ ಮೇಲೆ ಫೋಕಸ್ ಇದೆ ಅದನ್ನು ಹೇಳುತ್ತೆ. ನೋಡಿ KBC ಇದರ ಮೇಲೆ ಫೋಕಸ್ ಇದೆ. ಇಲ್ಲಿ ನಂಪ್ಯಾಡ್ 5ಅಲ್ಲಿ ಇನ್ನೊಂದು ಲಾಭ ಕೂಡ ಇದೆ. ನಂಪ್ಯಾಡ್ 5ಅಲ್ಲಿ ನೀವು ಒಂದು ವರ್ಡ್ ಫೋಕಸ್ ಹೇಳುತ್ತಲ್ವಾ, ನೋಡಿ ಗದ್ದ ಹೇಳ್ತಿದೆ ಅಲ್ವಾ. ಇಲ್ಲಿ ನಂಪ್ಯಾಡ್
5ನ ನೀವು 2 ಸತಿ ಪ್ರೆಸ್ ಮಾಡಿದ್ರೆ ಕ್ವಿಕ್ಕಾಗಿ, ಅಂದರೆ ನೀವು ಹೇಗೆ ಆಂಡ್ರಾಯ್ಡ್ ಫೋನಲ್ಲಿ ಡಬಲ್ ಟ್ಯಾಪ್ ಮಾಡ್ತಿರಲ್ಲ ಆ ಥರ 2 ಸತಿ ಕ್ವಿಕ್ಕಾಗಿ ಪ್ರೆಸ್ ಮಾಡಿದ್ರೆ ಸ್ಪೆಲ್ಲಿಂಗ್ ಹೇಳುತ್ತೆ ವರ್ಡ್ದು. ನೋಡಿ THE ದ ಅಲ್ವಾ. ಹಾಗೆ ಟ್ರಿಪಲ್ ಟ್ಯಾಪ್ ಮಾಡ್ತಿರಲ್ಲ ಆ ಥರ 3 ಸರ್ತಿ ಕ್ವಿಕ್ಕಾಗಿ ಪ್ರೆಸ್ ಮಾಡಿದ್ರೆ ಫನೆಟಿಕ್ ಆಲ್ಫಾಬೆಟ್ಸ್ನ ಹೇಳುತ್ತೆ. ಟ್ಯಾಂಗೋ, ಹೋಟೆಲ್, ಎಕೋ ಹೇಳುತ್ತಲ್ವಾ. ಸೊ ಇದು ವರ್ಡ್ಸ್ ನಂಬರ್ 4, 5 ಮತ್ತು 6. 7, 8, 9 ಲೈನ್ ನೋಡಿ. ಈಗ ಟಾಪ್ ಅಂತ ಹೇಳುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ, ಅಂದ್ರೆ ಇದೇ ಫಸ್ಟ್ ಲೈನ್ ಅಂತ. NVDA ಅಲ್ಲಿ ಇದೊಂದು ಅಡ್ವಾಂಟೇಜ್ ಇದೆ. ಹಾಗೆ ನಂಬರ್ 9 ಓಕೆ ಅಂದ್ರೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಡೌನ್ ಏರೋ ಮಾಡಿದಾಗ ಏನು ವರ್ಕ್ ಆಗುತ್ತಲ್ಲ ಅದು ನಂಬರ್ 9 ಮಾಡಿದಾಗ ವರ್ಕ್ ಆಗುತ್ತೆ. ಹಾಗೆ ನಂಬರ್ 8 ಆಸ್ ಯೂಶುವಲ್ ಕರೆಂಟ್ ಫೋಕಸ್. ಈಗ ಯಾವ ಲೈನ್ ಮೇಲೆ ಫೋಕಸ್ ಇದೆ ಆ ಇಡೀ ಲೈನ್ ನ ಮತ್ತೆ ಓದುತ್ತೆ. ಓಕೆ, ಇದು ಕೂಡ ಅಷ್ಟೇ. ಡಬಲ್ ಟ್ಯಾಪ್ ಮಾಡಿದ್ರೆ ನೋಡಿ, ನಾನೇನು ಮಾಡ್ತಿಲ್ಲ, ನಾನು ನಂಬರ್ 8ನ 2 ಸತಿ ಪ್ರೆಸ್ ಮಾಡಿದೆ ಅಷ್ಟೇ. ಅದು ಸ್ಪೆಲ್ಲಿಂಗ್ಸ್ ಹೇಳ್ತಾ ಹೋಗುತ್ತೆ. ಹಾಗೆ 3 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಆಲ್ಫಾಬೆಟ್ಸ್ ಹೇಳೋದೇ ಇಲ್ಲ, ಜಸ್ಟ್ ಫೆನೆಟಿಕ್ ವರ್ಡ್ಸ್ ನ ಹೇಳ್ತಾ ಹೋಗುತ್ತೆ. ಓಕೆ, ಒಂದು ಕ್ವಿಕ್ ಆಗಿ ರಿವೈಸ್ ಮಾಡೋದಾದ್ರೆ ಪ್ರೀವಿಯಸ್ ಕ್ಯಾರೆಕ್ಟರ್ ಮತ್ತೆ ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಲೆಫ್ಟ್ ಅಂಡ್ ರೈಟ್ ಏರೋ, ಹಾಗೆ ಪ್ರೀವಿಯಸ್ ವರ್ಡ್ ಕಂಟ್ರೋಲ್ ಲೆಫ್ಟ್ ಏರೋ, ನೆಕ್ಸ್ಟ್ ವರ್ಡ್ಗೆ ಕಂಟ್ರೋಲ್ ರೈಟ್ ಏರೋ, ಹಾಗೆ ಪ್ರೀವಿಯಸ್ ಲೈನ್ಗೆ ಅಪ್ ಏರೋ, ನೆಕ್ಸ್ಟ್ ಲೈನ್ಗೆ ಡೌನ್ ಏರೋ. ಇದು ಬಿಟ್ಟು ಹೋಮ್ ಮಾಡಿದ್ರೆ ಲೈನ್ನ ಸ್ಟಾರ್ಟಿಂಗ್ಗೆ ಹೋಗುತ್ತೆ, ಎಂಡ್ ಮಾಡಿದ್ರೆ ಲೈನ್ನ ಕೊನೆಗೆ ಬರುತ್ತೆ ಫೋಕಸ್. ಹಾಗೆ ಕಂಟ್ರೋಲ್ ಹೋಮ್ ಮಾಡಿದ್ರೆ ಟಾಪ್ ಆಫ್ ದಿ ಫೈಲ್ ಅಂದರೆ ಫಸ್ಟ್ ಪೇಜ್ ಫಸ್ಟ್ ಲೈನ್ಗೆ ಹೋಗುತ್ತೆ. ಕಂಟ್ರೋಲ್ ಎಂಡ್ ಮಾಡಿದ್ರೆ ಲಾಸ್ಟ್ ಪೇಜ್ ಲಾಸ್ಟ್ ಲೈನ್ಗೆ ಫೋಕಸ್ ಬರುತ್ತೆ, ಬಾಟಮ್ ಆಫ್ ದಿ ಫೈಲ್. ಹಾಗೆ ಪೇಜ್ ಅಪ್ ಮಾಡಿದ್ರೆ ಒಂದು ಸ್ಕ್ರೀನ್ ಮೇಲೆ ಹೋಗುತ್ತೆ, ಪೇಜ್ ಡೌನ್ ಮಾಡಿದ್ರೆ ಒಂದು ಸ್ಕ್ರೀನ್ ಕೆಳಗಡೆ ಬರುತ್ತೆ. ಹಾಗೆ ಪ್ರೀವಿಯಸ್ ಪ್ಯಾರಾಗ್ರಾಫ್ಗೆ ಕಂಟ್ರೋಲ್ ಅಪ್ ಏರೋ, ನೆಕ್ಸ್ಟ್ ಪ್ಯಾರಾಗ್ರಾಫ್ಗೆ ಕಂಟ್ರೋಲ್ ಡೌನ್ ಏರೋ. ಹಾಗೆ ಇನ್ಸರ್ಟ್ ಅಪ್ ಏರೋ ಮಾಡಿದ್ರೆ ಕರೆಂಟ್ ಲೈನ್ ಓದುತ್ತೆ, ಇನ್ಸರ್ಟ್ ಡೌನ್ ಏರೋ ಮಾಡಿದ್ರೆ ಎಲ್ಲಿ ನಿಮ್ಮ ಫೋಕಸ್ ಇದೆ ಅಲ್ಲಿಂದ ಮುಂದೆ ಇರುವಂಥ ಎಲ್ಲ ಟೆಕ್ಸ್ಟನ್ನು ಕಂಟಿನ್ಯೂಸ್ ಆಗಿ ಓದ್ತಾ ಹೋಗುತ್ತೆ. ನೆಕ್ಸ್ಟ್ ಲೈನ್ ಇರ್ಬೋದು, ನೆಕ್ಸ್ಟ್ ಪ್ಯಾರಾ ಇರ್ಬೋದು, ನೆಕ್ಸ್ಟ್ ಪೇಜ್ ಇರ್ಬೋದು, ಏನೇ ಇರ್ಬೋದು, ಬಟ್ ಕಂಟಿನ್ಯೂಸ್ ಆಗಿ ಓದ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ಪ್ಯಾಡಲ್ಲಿ ನೋಡೋದಾದರೆ ಜಾಸಲ್ಲೇ ಡಿಫ್ರೆಂಟ್ ಇದೆ, NVDA ಅಲ್ಲೇ ಡಿಫ್ರೆಂಟ್ ಇದೆ, ಗಮನಿಸಿ. ಎರಡರಲ್ಲೂ ನಮ್ಮ ಲಾಕ್ ಫಸ್ಟು ಆಫ್ ಮಾಡಬೇಕು. ಜಾಸಲ್ಲಿ ಏನಾಗುತ್ತೆ, ನಂಪ್ಯಾಡ್ 8 ಮತ್ತು ನಂಪ್ಯಾಡ್ 2 ಅಪ್ ಏರೋ ಮತ್ತು ಡೌನ್ ಏರೋ ಆಗಿರುತ್ತೆ. ಹಾಗೆ ನಂಪ್ಯಾಡ್ 4 ಲೆಫ್ಟ್ ಏರೋ, ನಂಪ್ಯಾಡ್ 6 ರೈಟ್ ಏರೋ. ಹಾಗೆ ನಂಪ್ಯಾಡ್ 5 ಅದರಲ್ಲಿ ಏನಾಗುತ್ತೆ, ಕರೆಂಟ್ ಕ್ಯಾರೆಕ್ಟರ್ ಅಂದರೆ ಈಗಿನ ಫೋಕಸ್ ಯಾವ ಕ್ಯಾರೆಕ್ಟರ್ ಮೇಲಿದೆ ಅಂತ ಹೇಳುತ್ತೆ. ಹಾಗೆ ನಂಪ್ಯಾಡ್ 7 ಹೋಮ್, ನಂಪ್ಯಾಡ್ 1 ಎಂಡ್ ಕೀ. ಹಾಗೆ ನಂಪ್ಯಾಡ್ 9 ಏನಾಗುತ್ತೆ, ಪೇಜ್ ಅಪ್ ಆಗುತ್ತೆ, ನಂಪ್ಯಾಡ್ 3 ಪೇಜ್ ಡೌನ್ ಆಗುತ್ತೆ. ಆದರೆ NVDA ಅಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ನಂಪ್ಯಾಡ್ 1, ನಂಪ್ಯಾಡ್ 3 ಇದು ಲೆಫ್ಟ್ ಆ್ಯಂಡ್ ರೈಟ್ ಏರೋ, ನಂಪ್ಯಾಡ್ 2 ಕರೆಂಟ್ ಕ್ಯಾರೆಕ್ಟರ್ ಹೇಳುತ್ತೆ. ಹಾಗೆ ನಂಪ್ಯಾಡ್ 4 ಪ್ರೀವಿಯಸ್ ವರ್ಡ್, ನಂಪ್ಯಾಡ್ 6 ನೆಕ್ಸ್ಟ್ ವರ್ಡ್, ಮಿಡ್ಲಲ್ಲಿ ನಂಪ್ಯಾಡ್ 5 ಕರೆಂಟ್ ವರ್ಡ್, ಈಗ ಯಾವ ವರ್ಡ್ ಮೇಲೆ ಫೋಕಸ್ ಇದೆ ಅದನ್ನು ಹೇಳುತ್ತೆ. ಹಾಗೆ 2 ಸತಿ ಕ್ವಿಕ್ಕಾಗಿ ಪ್ರೆಸ್ ಮಾಡಿದ್ರೆ ಸ್ಪೆಲ್ಲಿಂಗ್ ಹೇಳುತ್ತೆ, 3 ಸತಿ ಕ್ವಿಕ್ಕಾಗಿ ಪ್ರೆಸ್ ಮಾಡಿದ್ರೆ ಅದರ ಫನೆಟಿಕ್ ವರ್ಡ್ಸ್ನ ಹೇಳ್ತಾ ಹೋಗುತ್ತೆ. ಹಾಗೆ ನಂಪ್ಯಾಡ್ 7 ಪ್ರೀವಿಯಸ್ ಲೈನ್, ನಂಪ್ಯಾಡ್ 9 ನೆಕ್ಸ್ಟ್ ಲೈನ್, ನಂಪ್ಯಾಡ್ 8 ಕರೆಂಟ್ ಲೈನ್. ಹಾಗೆ ಅದು ಕೂಡ ಅಷ್ಟೇ, 2 ಸತಿ ಕ್ವಿಕ್ಕಾಗಿ ಪ್ರೆಸ್ ಮಾಡಿದ್ರೆ ಸ್ಪೆಲ್ಲಿಂಗ್ಸ್ ಹೇಳ್ತಾ ಹೋಗುತ್ತೆ. ಹಾಗೆ 3 ಸತಿ ಕ್ವಿಕ್ಕಾಗಿ ಪ್ರೆಸ್ ಮಾಡಿದ್ರೆ ಫನೆಟಿಕ್ ಆಲ್ಫಾಬೆಟ್ಸ್ ಹೇಳ್ತಾ ಹೋಗುತ್ತೆ. ಇದಿಷ್ಟು ನಾವು ಇವತ್ತು ತಿಳ್ಕೊಂಡಂತಹ ಇಂಪಾರ್ಟೆಂಟ್ ನ್ಯಾವಿಗೇಷನ್ ಕೀ ಕಮಾಂಡ್ಸ್. ಇದನ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಟೆಕ್ಸ್ಟ್ ಸೆಲೆಕ್ಷನ್ ಹಾಗೆ ಟೆಕ್ಸ್ಟ್ ಎಡಿಟಿಂಗ್ ಬಗ್ಗೆ ನಿಮಗೆ ಕಲಿಯೋಕ್ಕೆ ಈಸಿ ಆಗುತ್ತೆ. ಈ ಟ್ಯೂಟೋರಿಯಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಟ್ಯೂಟೋರಿಯಲ್ನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು.